ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸ್ತಾರೆ ಅಂತ ಹೇಳ್ಬಿಡ್ತೀವಿ. ಅವಾಗೇನಾಗುತ್ತೆ, ನಿಮಗೆ ಖುಷಿ ಆಗ್ಬಿಡುತ್ತೆ. ಆದರೆ ನಿಮ್ಮಲ್ಲಿ ಒಬ್ಬರು ದೇವರ ಆಶೀರ್ವಾದ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರೆ ಕೋಪ ಬಂದ್ಬಿಡುತ್ತೆ ಅಲ್ವಾ? ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ, ನೀವು ಕ್ರಿಸ್ತನಲ್ಲಿ ಬಾರದ ಕಾರಣ, ನೀವಿನ್ನೂ ಕೂಡ ಪಾಪ ಜೀವನವನ್ನು ಬಿಟ್ಟು ಮನ ತಿರುಗದ ಕಾರಣ ದೇವರ ಆಶೀರ್ವಾದಕ್ಕೆ ನೀವು ಹೊರಗಡೆಗಿದ್ದೀರಿ. ಪಾಪಕ್ಕೆ ವಿಮುಖರಾಗಿರಿ, ದೇವರ ಕಡೆಗೆ ತಿರುಗಿರಿ. ಸ್ವರ್ಗ ರಾಜ್ಯ ಸಮೀಪಿಸಿದೆ. ಆ ಸ್ವರ್ಗ ರಾಜ್ಯವನ್ನು ಒಳಗಡೆ ತೆಗೆದುಕೊಳ್ಳಿ. ಅದಕ್ಕೆ ಮೊದಲು ಶುಭ ಸಂದೇಶವನ್ನು ಆಲಿಸಿ ಯೇಸುವನ್ನು ನಂಬಿ, ಅವರಲ್ಲಿ ಮಾತ್ರವೇ ನನಗೆ ನಿತ್ಯ ರಕ್ಷಣೆ, ನನಗೆ ಪಾಪ ಪರಿಹಾರ, ಪಾಪ ಕ್ಷಮೆ, ವಿಮೋಚನೆ ಲಭಿಸಿದೆ ಎಂದು ಹೃದಯದಲ್ಲಿ ನಂಬಿಕೆ ಇಟ್ಟರೆ ಏನಾಗ್ತೀರಿ? ನಂಬಿಕೆ ಇಟ್ಟಾಗ ನೀವು ಸ್ವಾಮಿ ನಾನು ಪಾಪಿ ಎಂದು ಪಶ್ಚಾತ್ತಾಪ ಪಟ್ಟೇ ಪಡ್ತೀರಿ.